ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಎಜುಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ಜೂನ್ 1, 2025 ದಿನ ಅತಿಥಿ ಶಿಕ್ಷಕರ ಮತ್ತು ಅತಿಥಿ ಉಪನ್ಯಾಸಕರ ಅಲ್ಪಸಂಖ್ಯಾತ ಶಾಲೆಗೆ ಒಂದು ಪ್ರವೇಶ ಪರೀಕ್ಷೆ ನಡೆದಿತ್ತು. ಈ ಪ್ರವೇಶದ ಪರೀಕ್ಷೆ ಬಗ್ಗೆ ಒಂದು ರಿವ್ಯೂ ಮಾಡಿ ಸರ್ ಅಂತ ಕೇಳಿದ್ರಿ. ಈಗ ಆಲ್ರೆಡಿ ಅವರು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯವರು ಕೀ ಉತ್ತರಗಳನ್ನು ಕೂಡ ಈ ಪ್ರಶ್ನೆ ಪತ್ರಿಕೆ ಬಿಟ್ಟಾರ. ಹಂಗಾದ್ರೆ ಈ ಒಂದು ಪ್ರಶ್ನೆ ಪತ್ರಿಕೆಯ ಕಟ್ ಆಫ್ ಎಲ್ಲಿ ಮಟ್ಟ ನಿಲ್ಲಬಹುದು, ಮತ್ತೆ ಅದ್ರ ಜೊತೆಗೆ ನಾವು ಈ ಒಂದು ಪರೀಕ್ಷೆ ಬರೆಯಕತ್ತಾಗ ಏನೆಲ್ಲ ತಪ್ಪು ಮಾಡಿದ್ವಿ, ಮುಂದೆ ನಮ್ಗೆ ಇದು ಹೆಂಗ ಪಾಠ ಆಗ್ತದ, ಮತ್ತೆ ಅದ್ರ ಜೊತೆಗೆ ನಾವು ಓದ್ಬೇಕಾಗಿರುವಂತಹ ಸಿಲ್ಲಿ ಟಾಪಿಕ್ ಗಳನ್ನ ಬಿಟ್ಟು ಹೋಗ್ಬಿಟ್ಟೇವಿ. ಸೊ ಇಂತಹ ವಿಷಯಗಳನ್ನ ಇವತ್ತಿನ ನಾವು ಚರ್ಚೆ ಮಾಡ್ತೀವಿ. ನೀವೇನಾದ್ರೂ ಫಸ್ಟ್ ಟೈಮ್ ಎಜುಕ್ರಿಯೇಟಿವ್ ಭೇಟಿ ಕೊಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಏನು ಕ್ಲಾಸ್ ಬರೆದಿರೋದು. ಅನೇಕ ಜನಕ್ಕೆ ಸಿಲೆಬಸ್ ಗೊತ್ತಿದೆ, ಬಟ್ ನಾನು ಎದಕ್ಕೆ ಫೋಕಸ್ ಮಾಡಬೇಕು ಎದಕ್ಕೆ ಫೋಕಸ್ ಮಾಡಬಾರ್ದು ಅಂತ ಗೊತ್ತಿರಲಿಲ್ಲ. ವಿಶೇಷವಾಗಿ ಕನ್ನಡ ವ್ಯಾಕರಣದೊಳಗೆ ನಾವು ಕೆಲವೊಂದಿಷ್ಟು ವಿಷಯಗಳಿಗೆ ಫೋಕಸ್ ಮಾಡಿರಲಿಲ್ಲ. ಉದಾಹರಣೆಗೆ ನಾವು ಏನು ವಿಭಕ್ತಿ ಪ್ರತ್ಯಯಗಳಾಗಿರ್ಬೋದು, ಮತ್ತೆ ಅಲಂಕಾರಗಳ ಬಗ್ಗೆ ಆಗಿರ್ಬೋದು, ಮತ್ತೆ ಅದ್ರ ಜೊತೆಗೆ ಏನು ಬೇರೆ ಬೇರೆ ಭಾಷೆಯಿಂದ ಬಂದಂತ ಪದಗಳಿಗಾಗಿರ್ಬೋದು, ಅವರು ಕ್ಲಿಯರ್ ಕಟ್ ಆಗಿ ಕೂಡ ಅವರು ಸಿಲೆಬಸ್ ಒಳಗೆ ಕೊಟ್ಟಿದ್ರು ಕೂಡ ನಾವು ಅದನ್ನ ನೆಗ್ಲೆಕ್ಟ್ ಮಾಡೇವಿ. ಪಾಯಿಂಟ್ ನಂಬರ್ 1. ಇನ್ನು ಎರಡನೇ ಪ್ರಶ್ನೆ ಬಂದ್ಬಿಟ್ಟು ಇಂಗ್ಲಿಷ್ ಮತ್ತು ಕನ್ನಡ ವ್ಯಾಕರಣಕ್ಕೆ ಕಡಿಮೆ ಒತ್ತು ಕೊಟ್ಟಿದ್ದು, ಜಾಸ್ತಿ ಒತ್ತು ಕೊಡ್ಬೇಕಿತ್ತು. ವಿಶೇಷವಾಗಿ ಸೈಕಾಲಜಿಗೆ ನಾವು ಹೆಚ್ಚಿನ ಮಹತ್ವವನ್ನು ಕೊಟ್ಟಿಲ್ಲ. ಸೊ ಹಿಂಗಾಗಿ ನಮಗೆ ಅದರೊಳಗಡೆ ಬಹಳಷ್ಟು ಕಡಿಮೆ ಅಂಕಗಳು ಬಂದಾವ. ವಿಶೇಷವಾಗಿ ಇಲ್ಲಿ ಡೈರೆಕ್ಟ್ ಪ್ರಶ್ನೆಗಳು ಬಂದಾವ. ಈಗ ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತವನ್ನ ಯಾರು ಮಂಡನೆ ಮಾಡಿದ್ರು ಅಂತ ಕೇಳ್ಯಾರ, ವೆಲ್ನೋಟ್ ಸಿದ್ಧಾಂತವನ್ನ ಕೇಳಬೇಟಾರ, ಮತ್ತು ಅದ್ರ ಜೊತೆಗೆ ಕಾಗ್ನಿಟಿವ್ ಡೆವಲಪ್ಮೆಂಟ್ ಥಿಯರಿ ಬಗ್ಗೆ ಕೇಳ್ಯಾರ, ಯಾರು ಪ್ರಪೋಸ್ ಮಾಡ್ಯಾರ ಅಂತ ಡೈರೆಕ್ಟ್ ಕ್ವಶನ್ಸ್ ಅದಾವ. ಸೊ ಇಂಥ ಕ್ವಶನ್ಸ್ ಕೂಡ ಕೆಲವೊಬ್ರು ಮಿಸ್ಟೇಕ್ ಮಾಡಿರಿ. ಇನ್ನು ವಿಶೇಷವಾಗಿ ಕ್ಲಾರಿಟಿಯಲ್ಲೇ ನಾವು ಓದಿರೋಕೆ ಇನ್ನೊಂದು ಉದಾಹರಣೆ ಅಂತಂದ್ರೆ, ಬಾನು ಮುಸ್ತಾಕ್ ಅವ್ರ ಬಗ್ಗೆ ಒಂದು ಪ್ರಶ್ನೆ ಬಂದಿತ್ತು. ಏನಪ್ಪಾ ಅಂತಂದ್ರೆ, ಅವರು ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಕನ್ನಡದ ಮೊದಲ ಲೇಖಕಿ ಭೂಗೋಲ್ ಪ್ರಶಸ್ತಿಯನ್ನು ಗೆದ್ರು ಅಂತ. 2 ಹೇಳಿಕೆಗಳು ಗೊತ್ತಿದಾವ, ಬಟ್ 3ನೇ ಹೇಳಿಕೆಗಳು ನಮ್ಗೆ ಅದು ಸರಿನೋ ತಪ್ಪು ಅಂತಂದು ನಾವು 3 ಹೇಳಿಕೆಗಳು ಸರಿ ಅಂತಂದು ಹಾಗೆ ಬಂದ್ಬಿಟ್ಟಿವಿ. ನಿಜ ಹೇಳ್ಬೇಕಂದ್ರೆ ಅದು 2 ಹೇಳಿಕೆಗಳು ಸರಿ ಇರ್ತಾವ. ಸೊ ನಾವು ಇನ್ನೂ ಒಂದು ಹೇಳಿಕೆಗಳನ್ನ 3 ಸರಿ ಇರ್ಬೋದು 3 ಹಾಕಿ ಬಂದಿವಿ. ಇದರಿಂದ ನಮ್ಗೆ ಏನ್ ಗೊತ್ತಾಗ್ತದೆ ಅಂತಂದ್ರ, ಓದುವಾಗ ನಾವು ಸ್ಪಷ್ಟತೆಯಿಂದ ಎಲ್ಲವನ್ನ ಗ್ರಹಿಸಿಕೊಂಡು ಅರ್ಥ ಮಾಡ್ಕೊಂಡು ಓದೇ ಇರೋದು ನಮ್ಮ ಪರೀಕ್ಷೆ ಒಳಗ ಫೇಲ್ ಆಗಕ್ಕೆ ಫಸ್ಟ್ ರೀಸನ್ ಆಕೈತಿ. ಸೊ ಅದನ್ನ ನಾವು ನೆಕ್ಸ್ಟ್ ಎಕ್ಸಾಮ್ ಒಳಗಡೆ ಆ ತಪ್ಪನ್ನ ಮಾಡ್ದಂಗ ನೋಡ್ಕೊಳ್ಳೋಣ. ನಿಮ್ಗಷ್ಟೇ ಅಲ್ಲ, ನನಗೂ ಕೂಡ ನಾನು ಹೇಳ್ತಾ ಇದ್ದೀನಿ. ಇನ್ನೊಂದು ವಿಚಾರ ಏನಂತಂದ್ರೆ, ನಾವು ಪ್ರತಿಯೊಂದು ಪುಸ್ತಕವನ್ನ ನಾವು ಓದ್ತೀವಿ. ಪುಸ್ತಕದೊಳಗಡೆ ಆ ಪುಸ್ತಕದೊಳಗ ಆ ಒಂದು ಕಮಿಟಿ ಇರ್ತದೆ, ಆ ಕಮಿಟಿ ಅಧ್ಯಕ್ಷರು ಯಾರು ಅಂತ ಪ್ರಶ್ನೆ ಕೇಳಿಬಿಟ್ಟಿದ್ರು. ಓಕೆ, ಕರ್ನಾಟಕ ರಾಜ್ಯ ಪಠ್ಯ ಪುಸ್ತಕಗಳ ಒಂದು ಪರಿಷ್ಕರಣೆ ಅಥವಾ ಪುಸ್ತಕಗಳ ಅಧ್ಯಕ್ಷರು ಯಾರಾಗಿದ್ರು ರಚನೆ ಮಾಡುವಾಗ, ರಚನಾ ಕಮಿಟಿಗಳನ್ನು ಕೇಳಿದ್ರು. ಬರಗೂರು ರಾಮಚಂದ್ರಪ್ಪ ಸರ್ ಅವರು ಅಧ್ಯಕ್ಷರಾಗಿದ್ರು. ಸೊ ನೋಡ್ರಿ, ನೇರವಾಗಿ ಪ್ರಶ್ನೆ ಇಲ್ಲಿಂದ ಬರ್ತಾವ. ಇನ್ನೊಂದು ಪ್ರಶ್ನೆ ಕೇಳಿದ್ರು, ಮುನ್ನುಡಿ ಒಳಗಡೆ ಬರೆದಿರ್ತಾರ ಅದನ್ನ. ಏನಪ್ಪಾ ಅಂತಂದ್ರ, ಈ ಒಂದು ಪಠ್ಯವನ್ನ ಮೀನ್ಸ್ ಈ ಒಂದು ಪಠ್ಯ ಯಾವ ಒಂದು ವಿಷಯದ ಆಧಾರದ ಮೇಲೆ ನಿಂತಿದ, ಏನ್ ಹೇಳಾಕ್ ಹೊಂಟಿದೆ ಅಂತಂದ. ಅಂತರ್ಗತ ಮತ್ತು ಇಂಟಿಗ್ರೇಟೆಡ್ ಶಿಕ್ಷಣ, ಕನ್ಸ್ಟ್ರಕ್ಟೆಡ್, ಓಕೆ, ಆ ಒಂದು ವಿಚಾರ ಇಟ್ಕೊಂಡು ಪಠ್ಯ ರಚನೆ ಮಾಡಿರಲ್ಲ ಅದನ್ನು ನಾವು ಓದಿಲ್ಲ. ಮತ್ತೆ ಇನ್ನೊಂದು NCF ಬಗ್ಗೆ, ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಬಗ್ಗೆ ನಾವು ಓದದೇ ಹೋಗ್ತೀವಿ. ಇದನ್ನ ಪ್ರತಿಯೊಂದು ಪುಸ್ತಕದೊಳಗಡೆ ಪ್ರಾರಂಭದೊಳಗಡೆ ಮತ್ತು ಕೆಲವೊಂದ್ಸಲ ಕೊನೆಯ ಒಳಗೆ ಕೂಡ ಲಾಸ್ಟ್ ಒಂದು ಪೇಜ್ ಅಲ್ಲಿ ಕೂಡ ಕೊಡುವಂತ ಚಾನ್ಸಸ್ ಅದಾವ. ಅವುಗಳನ್ನ ನಾವು ಸರಿಯಾಗಿ ಓದದೇ ಇರೋದು ಮತ್ತೊಂದು ರೀಸನ್ ಅಂತ ಹೇಳೇವಿ. ಸೊ ಇನ್ನು ಹೇಳ್ತಾ ಹೋದ್ರೆ ಬಹಳಷ್ಟು ಅದಾವ, ಬಟ್ ಇವು ಮೇನ್ ರೀಸನ್ಸ್ಗಳು ಅಂತ ನಾವು ಮಾಡಿರೋ ತಪ್ಪುಗಳು ಅಂತ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮುಂದುವರೆದು ಕಟ್ ಆಫ್ ಎಲ್ಲಿ ಮಟ್ಟ ನಿಲ್ಬಹುದು ಅಂತ ಕೇಳ್ತಾ ಇದೀರಿ. ನೋಡಿ, ನಿಮ್ದು 50 to 60, ಓಕೆ, 50 to 60 ಬಂದ್ರೆ ಡೆಫಿನೆಟ್ಲಿ ಯು ವಿಲ್ ಕಾಲ್ ಫಾರ್ ಅ ಡೆಮೋಗೆ ನಿಮ್ಗೆ ಅವಕಾಶ ಸಿಗ್ತದ. ಸೊ ಡೆಮೋದಲ್ಲಿ ತೆಗೆದಂತ ಮಾರ್ಕ್ಸ್ ಪ್ಲಸ್ ನಿಮ್ಮ ಒಂದು ಎಕ್ಸಾಮ್ ಅಲ್ಲಿ ಮಾಡಿದಂತ ಮಾರ್ಕ್ಸ್ ಪ್ಲಸ್ ನಿಮ್ದೇನು BA/B.Ed ಅಥವಾ BSc B.Ed ಏನಿದೆ ಅಥವಾ MA B.Ed ಏನಿದೆ, ಸೊ ಅದ್ರ ಮೇಲೆ ನಿರ್ಧಾರ ಆಗ್ತದೆ. ಬಟ್ ಇಲ್ಲಿ 50 to 50 ಅಬೋವ್ ಆರ್ 55 ಅಬೋವ್ ಯಾರು ಸ್ಕೋರ್ ಮಾಡಿರಿ, ಯು ಆರ್ ಡೆಫಿನೆಟ್ಲಿ ವಿಲ್ ಕಾಲ್ ಯು ಫಾರ್ ಡೆಮೋ. ಸೊ ನಿಮ್ಗೆ ಡೆಮೋವನ್ನು ಕರೀತಾರ, ಬಟ್ ಡೆಮೋ ನೀವು ಪ್ರಿಪೇರ್ ಮಾಡಿ ಆಗಿರ್ಬೇಕು.
ಇದ್ರ ಪ್ರಿಪ್ರೇಷನ್ ಬಗ್ಗೆ ನಾನು ಮತ್ತೊಂದು ವಿಡಿಯೋ ಮಾಡ್ತೀನಿ ಡೆಫಿನೆಟ್ ಆಗಿ. ಹೆಂಗೆ ಪ್ರಿಪೇರ್ ಆಗಬೇಕು, ಯಾವ ರೀತಿಯಾಗಿ ನಾವು ಏನು ನಮ್ದು ಬಾಡಿ ಲ್ಯಾಂಗ್ವೇಜ್ ಹೆಂಗಿರಬೇಕು, ಕಮ್ಯುನಿಕೇಶನ್ ಹೆಂಗಿರಬೇಕು, ಪ್ರಶ್ನೆ ಮಾಡುವಂತ ಕೌಶಲ್ಯ ಹೆಂಗಿರಬೇಕು, ಮತ್ತೆ ಆ ವಿಷಯವನ್ನು ನಾವು ಹೆಂಗೆಲ್ಲ ಹೇಳಬೇಕು, ಯಾವ್ಯಾವ ಉದಾಹರಣೆ ತಗೊಂಡು ಹೇಳಬೇಕು ಅಂತ. ಸೊ ಇದ್ರ ಬಗ್ಗೆ ನಾನು ಸಪ್ರೇಟ್ ಒಂದು ವಿಡಿಯೋ ಮಾಡ್ತೀನಿ. ಅದಕ್ಕೆ ಸ್ವಲ್ಪ ನಂಗೆ ಟೈಮ್ ಕೊಡಿ ಅಂತ. ಇಲ್ಲಿ ಕಟ್ ಆಫ್ 55 ಅಬೋವ್ ನಿಲ್ತದ. ಓಕೆ, 50 to 55 ಅಬೋವ್. ಸೊ ಅದಕ್ಕಿಂತ ಕಡಿಮೆ ಅಂತ ನಿಲ್ಲಂಗಿಲ್ಲ. ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ಇನ್ನು ಎಷ್ಟು ಜನಕ್ಕೆ ಅವಕಾಶ ಕೊಡ್ತಾರ ಅಂತಂದ್ರ, ಸೊ ಮಿನಿಮಮ್ ಒಂದು ಹುದ್ದೆ ಇದ್ರೆ ಅಂತಂದ್ರೆ ನಿಮ್ಗೆ 7 ರಿಂದ 3 ಮಂದಿನ ಕರೀತಾರ ಅವರು ಒಂದು ಹುದ್ದೆಗೆ. ನನ್ನ ಪ್ರಕಾರ 3 ಮಂದಿನ ಕರೀತಾರ. 3 ಮಂದಿ ಒಳಗೆ 3 ಮಂದಿ ಬರಕಾಗಲ್ಲ, ಬಟ್ ಅಟ್ಲೀಸ್ಟ್ 2 ಆದ್ರೂ ಬರ್ತಾರಂತ ಗೊತ್ತಿದೆ ಅವ್ರಿಗೆ. ಸೊ ಹಿಂಗ್ ವಿಚಾರ ಇಟ್ಕೊಂಡು ಕರೀತಾರ. ಉದಾಹರಣೆಗೆ ಈಗ ಧಾರವಾಡದೊಳಗೆ ತಗೋರಿ, ಇಲ್ಲಿ 70 ಹುದ್ದೆಗಳಿದಾವ ಅಂತಂದ್ರ 7 ಮೂರ್ಲೆ 21, 710 ಏನ್ ಮಾಡ್ತಾರ ಅಭ್ಯರ್ಥಿಗಳನ್ನ ಡೆಮೋ ಕರೀತಾರ. ಇದು ನಿಮ್ಗೆ ಗೊತ್ತಿರಬೇಕು. ಮುಂದುವರೆದು ಈ ಒಂದು ಫೈನಲ್ ನಮ್ ರಿಸಲ್ಟ್ ಅನ್ನ ಯಾವಾಗ ಬಿಡ್ತಾರಂತ ಮತ್ತೊಂದು ಪ್ರಶ್ನೆ ಆಗಿದ್ರೆ, ಫೈನಲ್ ರಿಸಲ್ಟ್ ಅನ್ನ ಇದೇ ಒಂದು ತಿಂಗಳ 10ನೇ ತಾರೀಕು ಒಳಗೆ ಬಿಡ್ಲಿ ಅಂತ ಚಾನ್ಸ್ ಅದ. ಯಾಕಪ್ಪ ಅಂತಂದ್ರೆ ನೋಡಿ, ಕೀ ಆನ್ಸರ್ ಎಕ್ಸಾಮ್ ಆದ 1-2 ಡೇಸ್ ಒಳಗೆ ಬಿಟ್ಟಾರ. ಅಂದ್ರೆ ನಾವು ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಅತಿಥಿ ಶಿಕ್ಷಕರ ಅವಶ್ಯಕತೆ ಅವರು ಬೇಗ ಬಹಳಷ್ಟಿದೆ. ಹಿಂಗಾಗಿ ಬೇಗನೆ ಅವರು ಜಾಯಿನ್ ಮಾಡ್ಕೋಬೇಕಾಗ್ತದ. ಸ್ಕೂಲ್ ಆಲ್ರೆಡಿ ಪ್ರಾರಂಭ ಕೂಡ ಆಗ್ಯಾವ. ಅವನ್ನೆಲ್ಲ ಅವರು ಮೇಂಟೈನ್ ಮಾಡ್ಬೇಕಂದ್ರೆ ಇದನ್ನ ಅವ್ರು ಬೇಗ ಮಾಡ್ಬೇಕಾದಂತಹ ಏನಾಗಿದೆ ಒತ್ತಡ ಅವ್ರ ಮೇಲೆ ಹೇರ್ಯಾರ. ಸೊ ಅದಕ್ಕೆ ಹೇರ್ಯಾರನಿಗೆ ಬಂದಿದೆ ಅಂತ ತಿಳ್ಕೊಳ್ಬಹುದು. ಸೊ ಡೆಮೋ ಬಗ್ಗೆ ಅವರು ಬೇಗನೆ ರಿಸಲ್ಟ್ ಬಿಟ್ಟು ಡೆಮೋ ನಿಮ್ಮನ್ನು ಕರೀತಾರ. ನೀವು ಸಾಧ್ಯವಾದಷ್ಟು ಏನ್ ಮಾಡಿ, ನೀವು 6th ಇಂದ ಹಿಡ್ಕೊಂಡು ಇನ್ನು ಈ 10th ವರೆಗೆ, ಅಂದ್ರೆ ವಿಶೇಷವಾಗಿ ನೀವು 8th 9th 10th ಮೇಲೆ ನಿಮ್ಗೆ ಕನ್ನಡ ಲ್ಯಾಂಗ್ವೇಜ್ ಟೀಚರ್ ಆಗಿದ್ರೆ ಕನ್ನಡದ ಬಗ್ಗೆ, ಇಂಗ್ಲಿಷ್ ಆಗಿದ್ರೆ ಇಂಗ್ಲಿಷ್, ನನ್ನ ಮ್ಯಾಥಮೆಟಿಕ್ಸ್, ಸೈನ್ಸ್ ಅಂಡ್ ಸೋಷಿಯಲ್ ಸೈನ್ಸ್. ಇನ್ ವಾಟ್ ಅಬೌಟ್ ಸರ್, ನಂದು ಕನ್ನಡ ಮೀಡಿಯಂ ಅಲ್ಲಿ ನಾನು ಕಲ್ತೀನಿ, ನನಗೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಟೀಚ್ ಮಾಡ್ಬೇಕಾ ಅಂತ ನೋಡಿ. ಇಲ್ಲಿ ನಿಮ್ಮ ಜ್ಞಾನ ಒಂದೇ ಆದ್ರೂ ಕೂಡ ನೀವು ಹೇಳುವಂತಹ ಭಾಷೆ ಬೇರೆ ಬೇರೆ ಆಗಿರ್ತದ. ಆ ಭಾಷೆಗೆ ಏನ್ ಬೇಕಾಗ್ತದ, ಅಲ್ಲಿ ಪ್ರಾಕ್ಟೀಸ್ ಬೇಕಾಗ್ತದ. ಸೊ ನೋ ಪ್ರಾಬ್ಲಮ್, ನೀವು ಕನ್ನಡದಲ್ಲಿ ಕೂಡ ಹೇಳ್ಬಹುದು, ನೋ ಪ್ರಾಬ್ಲಮ್. ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಆಗಿದ್ರು ಕೂಡ ನಿಮ್ಗೆ ಒಂದು ಅವಕಾಶವನ್ನ ಕೊಡ್ತಾರ ಅವರು ಕನ್ನಡ ಮೀಡಿಯಂದೊಳಗೆ ಎಕ್ಸ್ಪ್ರೆಸ್ ಮಾಡಕ. ಬಟ್ ಹೇಳುವಂತ ವಿಧಾನ ಅವ್ರಿಗೆ ಇಷ್ಟ ಆದ್ರೆ, ನಿಮ್ಮ ಒಂದು ಟೀಚಿಂಗ್ ಮೆಥಡ್ ಟೆಕ್ನಿಕ್ಸ್ ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಆದ್ರೆ ಅಥವಾ ಅವರು ಲೈಕ್ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಮನ್ನ ಅವ್ರು ಸೆಲೆಕ್ಟ್ ಮಾಡುವಂತಹ ಚಾನ್ಸ್ಗಳು ಅದಾವ. ಅದಾಗೂ ಕೂಡ ಇಂಗ್ಲಿಷ್ ಮೀಡಿಯಂ ಅಭ್ಯರ್ಥಿಗಳು ಕೂಡ ಅವ್ರು ಪ್ರಾಶಸ್ತ್ಯ ಕೊಡಂಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಕನ್ನಡ ಮೀಡಿಯಂದರ ಕಂಪ್ಲೀಟ್ ಆಗಿ ನೆಗ್ಲೆಕ್ಟ್ ಮಾಡ್ತಾರೆ ಅಂತ ನಾನು ಕೂಡ ಹೇಳ್ತಾ ಇಲ್ಲ. ಬಟ್ ಇಲ್ಲಿ ನಿಮ್ಮ ಟೀಚಿಂಗ್ ಸ್ಟೈಲ್ ಮೇಲೆ ಮತ್ತು ನೀವು ಮಾತಾಡುವಂತ ಕನ್ನಡ ಭಾಷೆಗಿರ್ಬೋದು, ಇಂಗ್ಲಿಷ್ ಭಾಷೆ, ಕಮ್ಯುನಿಕೇಶನ್ ಸ್ಟೈಲ್ ಮೇಲೆ ಮತ್ತು ನಿಮ್ಮ ನಾಲೆಜ್ ಮೇಲೆ, ಈ 3 ಇಂಪಾರ್ಟೆಂಟ್ ಥಿಂಗ್ಸ್ ಮೇಲೆ ನಿಂತಿರ್ತದ. ಇದನ್ನ ನೀವು ನೆನಪಿಟ್ಕೋರಿ. ಇನ್ನು ಡೆಮೋ ಕಾಲ್ ಹೋಗಕ್ಕೆ ಇನ್ನು ಎಷ್ಟು ದಿನ ಇದೆ ನಮಗೆ ಟೈಮ್? ಡೆಮೋ ಕಾಲ್ ಆಗಕ ಒಂದು 6 to 7 ಡೇಸ್ ಇದೆ ಅಷ್ಟೇನಾ, ಅದಕ್ಕಿಂತ ಜಾಸ್ತಿ ಇಲ್ಲ. ಡೆಮೋ ಒಂದ್ಸಲ ಕಾಲ್ ಆಯ್ತಂದ್ರೆ ನಿಮ್ಮ ಡೇಟ್ ಮತ್ತು ನಿಮ್ಮ ಸೀಟ್ ನಂಬರ್, ನಿಮ್ಮ ಒಂದು ಯಾವ ಡೇಟ್ ಎಲ್ಲಿ ಬರಬೇಕನ್ನು ಕೂಡ ನಿಮಗೆ ಸಪ್ರೇಟ್ ಆದ ಮೊಬೈಲ್ ನಂಬರ್ಗೆ ಅವರು ಮೆಸೇಜ್ ಮಾಡ್ತಾರೆ. ಇಲ್ಲ ಅಂತಂದ್ರೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ವೆಬ್ಸೈಟ್ ಒಳಗಡೆ ಅವರು ಪ್ರಕಟಣೆ ಮಾಡ್ತಾರ. ಮತ್ತು ಅದನ್ನು ಕೂಡ ನಿಮ್ಗೆ ನಾನು ತಲುಪಿಸುವಂತ ಕೆಲಸವನ್ನ ನನ್ನ ಒಂದು ಯೂಟ್ಯೂಬ್ ಮುಖಾಂತರ ನಿಮಗೆ ನಾನು ಮಾಡ್ತೀನಿ. ಸೊ ಇವತ್ತಿನ ಕಂಪ್ಲೀಟ್ ಆದಂತ ಇನ್ಫಾರ್ಮೇಶನ್ ವಿಡಿಯೋ ನಿಮ್ಗೆ ಕೊಡಕ್ಕೆ ನಾನು ಇಷ್ಟಪಟ್ಟಿನಿ. ಮುಂದುವರೆದಂತೆ ಬರುವಂತಹ ಎಲ್ಲ ಮಾಹಿತಿಗಳನ್ನ ನಾನು ಸ್ಟೆಪ್ ಬೈ ಸ್ಟೆಪ್ ವಿಡಿಯೋ ಮಾಡ್ತಾ ಕೊಡ್ತಾ ಹೋಗ್ತೀನಿ. ಸ್ಪೆಷಲಿ ಡೆಮೋ ಕ್ಲಾಸಿಗೆ ನಾವು ಹೆಂಗೆ ಪ್ರಿಪೇರ್ ಆಗಬೇಕಂತ ಮಾಡ್ತೀನಿ. ಅದಕ್ಕೆ ಸ್ವಲ್ಪ ನನಗೆ ಟೈಮ್ ಕೊಡ್ರಿ ಅಂತ ನಾನು ಕೇಳ್ತೀನಿ. ಮತ್ತೆ ಅದ್ರ ಜೊತೆಗೆ ನಿಮ್ದು ಏನಾದರೂ ಸಮಸ್ಯೆಗಳಿದ್ರ ಮತ್ತೆ ಕ್ವಾರೀಸ್ಗಳಿದ್ರೆ ದಯವಿಟ್ಟು ಪ್ರಶ್ನೆಗಳಿದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಹಾಕ್ರಿ. ಆದ ಒಂದು ವಿಷಯ ತಗೊಂಡು ನಾನು ಅದ್ರ ಬಗ್ಗೆ ವಿಚಾರ ಮಾಡಿ ನಾನು ಮತ್ತೆ ಮುಂದಿನ ವಿಡಿಯೋದೊಳಗೆ ಅದನ್ನ ನಾನು ಸೇರಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀನಿ. ಮತ್ತೆ ಮುಂದಿನ ವಿಡಿಯೋ ಸಿಗೋಣ. ನಮಸ್ತೆ.